ರಾಯರ ಆರಾಧನೆಗೆ ಪ್ರತಿ ವರ್ಷ ಮಂತ್ರಾಲಯಕ್ಕೆ ಹೋಗ್ತಿದ್ ನೀವು ಈ ವರ್ಷ ಸಡನ್ ಆಗಿ ಊರಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ರಿ. ನಾನು ತುಂಬಾ ವರ್ಷದಿಂದ ನೋಡ್ಕೊಂಡು ಬಂದದ್ದು ಮೊನ್ನೆಯಿಂದ ಇದು ಒಂದೇ ಕ್ವಶನ್. ಅದಕ್ಕೆ ಆನ್ಸರ್ ಈ ಒಂದು ರೀಲ್ನ ಪೂರ್ತಿ ಕಾಣಿ ನಿಮ್ಗೆ ಗೊತ್ತಾ. ಅವತ್ತು ಜುಲೈ 31ನೇ ತಾರೀಕು ಟೈಮ್ ಹತ್ತತ್ರ 7:30 ಬೆಳಗಿನ ಜಾವ. ಅವತ್ತು ಕೂಡ ಗುರುವಾರ, ಆರಾಧನೆ ಹಿಂದಿನ ಗುರುವಾರದ ಕತೆ ಇದು. ನಾನ್ ಬೆಂಗಳೂರಾಗಿದ್ದೆ ಅಂದ್ರೆ ಅಮ್ಮ ಊರಿಂದ ಸ್ವಲ್ಪ ಐಟಮ್ ಪಾರ್ಸಲ್ ಮಾಡಿರ್. ಪಾರ್ಸಲ್ ನ ಆಟೋಗೆ ಹಾಕೊಂಡು ರೂಮ್ ಕಡೆ ಹಾಪತ್ತಿಗೆ ಆಟೋ ಜಯನಗರ ರಾಯರ ಮಠನು ಪಾಸ್ ಆಗಿ BTM ಹತ್ತತ್ರ ಬಂದ್. ನಾರ್ಮಲ್ ಸ್ಪೀಡ್ ಅಲ್ಲಿ ಇದ್ದ ಆಟೋನ ದೂರದಿಂದಲೇ ಒಬ್ಬ ರಾಜ್ಯ ಅಡ್ಡ ಹಾಕ್ತಿದ್ರು. ಡ್ರೈವರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು 1 ನಿಮಿಷ ಆಟೋ ನಿಲ್ಸಿ ಅಂದ್ರೆ ವಿಡಿಯೋದಲ್ಲಿ ಅವ್ರ ಬಟ್ಟೆ ತೋರತರ ಅದೇ ಸನ್ಯಾಸಿ ವೇಷದಲ್ಲಿರೋ ಹಳೆಯ ಅಜ್ಜ. ಬೆಂಗಳೂರು ಟ್ರಾಫಿಕ್ ಈ ಡ್ರೈವರ್ ಗಡ್ಬಿಡಿ ಒಳಗಡೆ 1 ಸೆಕೆಂಡ್ ಗಿಂತ ಜಾಸ್ತಿ ವಿಡಿಯೋ ನಂಗೆ ಮಾಡೋಕೆ ಆಗಿಲ್ಲ. ಆದ್ರೆ ಅವ್ರ ಮುಖ ಮತ್ ಅವ್ರು ಹೇಳೋದ್ ಒಂದ್ ಮಾತು ನಂಗೆ ಇನ್ನೂ ಕಿವಿಯಾಗಿತ್ತು. ನೆಕ್ಸ್ಟ್ ವಾರ ನನ್ನ ಕಾಂಬಕ್ ಊರಿಗೆ ಬತ್ತಿಲ್ಲ ಅಂತ ಅಷ್ಟ್ ಹೇಳಿ ಕೈ ಮುಂದಿಟ್ರ ಕೊಡೋಕ್ ನನ್ನ ಹತ್ರ ಕ್ಯಾಶ್ ಇಲ್ಲ ಅಂತಂದ್ರೆ ಬೆಂಗಳೂರಲ್ಲಿ ಫುಲ್ ಆನ್ಲೈನ್ ಟ್ರಾನ್ಸಾಕ್ಷನ್ ನಡೆಯೋದು. ಆನ್ಲೈನ್ ಪೇಮೆಂಟ್ ಮಾಡ್ದೆ QR ಕೋಡ್ ತೋರಿಸಿ ಅನ್ನೋ ರಿಕ್ಷಾ ಸಡನ್ ಮೂವ್ ಆಯ್ತು. ಮತ್ ಅವ್ರು ಅಲ್ಲಿಂದ ಕಾಣಿಸ್ಲೇ ಇಲ್ಲ. ಹೇಳಿ ಕೇಳಿ ರಾಯರ್ನ ಹುಚ್ಚಿ ತರ ಆರಾಧಿಸೋಳು. ನೆಕ್ಸ್ಟ್ ವಾರ ನನ್ನ ನೋಡಕ್ ಊರಿಗೆ ಬರಲ್ವಾ ಅನ್ನೋ ಊರಲ್ಲಿರೋ ರಾಯರ ಮಠಕ್ಕೆ ಹೋಗೋ ಪ್ರೇರಣೆ ಅನ್ಕೊಂಡು ರೂಮಿಗೆ ಬಂದ್ರೆ ಅದೇ ನೆನಪು. ಹಳೆ ಜೀವ ಗುರುವಾರದ ದಿನ ಕೈ ಮುಂದಿಟ್ಟು ದುಡ್ಡು ಕೇಳಿದ್ರು ಕೊಡಕ್ ಆಗಿಲ್ಲ ಅನ್ನೋ ತರ ಸಂಕಟ. ರಾಯರ ಎದ್ರಿಗೆ ಅಳ್ತಾ ಕೂತು ರಾಯರೇ ಇವತ್ ಬಂದಿದ್ ನೀವ ಅಂತ ಕೇಳ್ಕೊಳ್ಳೋ ಅಷ್ಟರಲ್ಲಿ ರಪ್ಪ ಅಂತ ಮೇಲಿಂದ ತುಳಸಿ ಹಾರದ ಪ್ರಸಾದನೂ ಆಯ್ತು. ಸಾಕಿತ್ತು ನಂಗೆ ಊರಿಗೆ ಹೋಗಕ್ಕೆ. ತಡ ಮಾಡದೆ ಊರಿಗೆ ಹೊರಟ್ ಬಂದೆ. ದಾರಿಲಿ ಎಲ್ಲಿ ನೋಡಿದ್ರು ರಾಯರ ಭಕ್ತರೆ. ಈ ಒಂದು ಕ್ಷೇತ್ರದ ಕುರಿತು ನನ್ನ ಜೀವನದಲ್ಲಿ ಆಗಿರೋ ಪವಾಡದ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ. ಇದು ಕಿರುಮಂತ್ರಾಲಯ ನಮ್ಮ ಬೈಂದೂರಲ್ಲಿರುವಂತದ್ದು. ಬಂದಾಗ ಮ್ಯಾನೇಜ್ಮೆಂಟ್ ಕಡೆಯಿಂದ ಪ್ರತಿಯೊಬ್ರು ಅಷ್ಟೇ ಚಂದದ ಪ್ರೀತಿ ಕೊಟ್ಟು ಮಾತಾಡ್ಸೋತಿಗೆ ತುಂಬಾ ಖುಷಿ ಆಯ್ತು. ಅಲ್ಲಿ ಸೇರಿದ ಸಾವಿರಾರು ಭಕ್ತರ ಮಧ್ಯ ಮುಂದೆ ಹೋಗಿ ರಾಯರ ದರ್ಶನ ಮಾಡ್ರೆ ಸೀರಿಯಸ್ಲಿ ಮತ್ತೆ ಅದೇ ಅಳು ನಂಗೆ ಕಂಟ್ರೋಲ್ ಮಾಡ್ಕೊಂಬಕ್ ಆಗ್ತಿಲ್ಲ. ಸತ್ಯ ಹೇಳ್ತೆ ಅಲ್ಲಿಂದ ಹೊರಗೆ ಬಂದು ಕುರ್ಚಿ ಮೇಲೆ ಕೂತ್ಕೊಂಡು ಮತ್ತೆ ರಾಯರ ಹತ್ರ ಹುಚ್ಚಿ ತರ ಮಾತಾಡೋಕ್ ಸ್ಟಾರ್ಟ್ ಮಾಡಿದೆ ಮನ್ಸಿಗೆ. ರಾಯರೇ ಮೊನ್ನೆ ಸನ್ಯಾಸಿ ರೂಪದಾಗ ಬಂದದ್ ನೀವೇ ಅಂತ ಪ್ರಸಾದನೂ ಕೊಟ್ಟಿರಿ. ನಾನು ಅದನ್ನ ನಮ್ಕ ಊರಿಗೆ ಬಂದೆ ಇದನ್ನ ಕೇಳ್ಸ್ಕೊಂತಿದ್ರಿ ಅಂತ ನಂಗೆ ಗೊತ್ತು. ನಂಗೆ ಅದೇ ರೂಪದಾಗ ದರ್ಶನ ಕೊಡಿ ಅಂತ ಮಾತು ನಿಲ್ಸಿಲ್ಲ. ಮೊನ್ನೆ ಗುರುವಾರ ಕಂಡದ್ ಅದೇ ರೂಪ ನನ್ ಕಣ್ಣೆದ್ರಿಗೆ ಬಂದದ್. ನಂಗೆ ಕೈ ಕಾಲ ಆಡ್ತಿಲ್ಲ. ಪಟ್ ಅಂತ ಅವ್ರ ಹತ್ರ ಓಡ್ದೆ. ಮೊನ್ನೆ ಕೊಡಕ್ ಆಗದಿದ್ದ ದುಡ್ಡೆಲ್ಲ ಅವ್ರಿಗೆ ಕೊಡ್ರಿ ಎಂತೆಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡಿದೆ. ನಾನು ಅವ್ರ ಹತ್ರ ಹೋದ, ಅವ್ರ ಹತ್ರ ಕೂತ್ಕೊಂಡದ್ದು, ಮಾತಾಡ್ದ, ಅವ್ರು ನನ್ ಕಣ್ಣಾಗೆ ಆಶೀರ್ವಾದ ಮಾಡೋದು ನಂಗೆ ಯಾವ್ದು ಮರೆಯೋಕಾತಿಲ್ಲ. ಮತ್ತೆ ಯಾವ್ದನ್ನು ನಾನು ವಿಡಿಯೋನು ಮಾಡ್ಕೊಂಬ ತರ ಇರ್ಲಿಲ್ಲ. ನಂಗೆ ಅಷ್ಟು ಕೈ ಕಾಲೆಲ್ಲ ಗಡಗಡ ಅಂತಿದ್ದಿತ್ತು. ಒಬ್ರಿಗೆ ಇದು ಕಾಕತಾಳೀಯನ ಅನ್ಸುತ್ತೆ. ಆದ್ರೆ ಈ ತರ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಆಗುತ್ತೆ. ನನ್ನ ಲೈಫಲ್ಲಿ ರಾಯರ ವಿಷಯದಲ್ಲಿ ಇದಕ್ಕಿಂತ 1000 ಪಟ್ಟು ಜಾಸ್ತಿ ಪವಾಡನೂ ಆಯ್ತು. ಅಲ್ಲಿಂದ ಹೊರಗೆ ಬಂದು ಮತ್ತೆ ಎಷ್ಟು ಹುಡುಕರು ಅವ್ರು ನಂಗೆ ಸಿಕ್ಲೇ ಇಲ್ಲ. ಇದಕ್ಕೆ ಅನ್ನೋದಲ್ದ ಇದ್ದಾರೆ ಅನ್ನೋದು ನನಗೆ ನಂಬಿಕೆ ಅನ್ನೋದು ಬೇಕು. ಯಾರೋ ಇದ್ದಾರೆ ನನ್ನ ಜೊತೆ ಅಂತ. ಹಾಗೆ ಮಹಾಮಹಿಮರು ರಾಯರ್ ಮನಸ್ಸು ಒಳಗಡೆ ಅವರನ್ನು ನಂಬಿದ್ರೆ ನಿಮ್ ಜೊತೆ ಮಾತಾಡ್ತಾರೆ.